ಒಂದ್ ಕಡೆ ಗ್ಯಾಸ್ನ ಅಭಾವ ಸೃಷ್ಟಿಯಾಗಿದೆ, ಇನ್ನೊಂದ್ ಕಡೆ ಅಕ್ರಮವಾಗಿ ಗ್ಯಾಸ್ ದಾಸ್ತಾನು ಮಾಡಿಕೊಂಡು 1 to ಡಬಲ್ ರೇಟ್ ಟ್ರಿಬಲ್ ರೇಟ್ಗೆ ಅದನ್ನ ಮಾರಾಟ ಮಾಡಲಾಗ್ತಾ ಇದೆ. ಅಂತವರಿಗೆ ಶಾಕ್ ಅನ್ನ ನೀಡಲಾಗ್ತಾ ಇದೆ. ವಿನಾಯಕ ಗ್ಯಾಸ್ ಏಜೆನ್ಸಿಯ ಮಾಲೀಕನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವಿನಾಯಕ ಗ್ಯಾಸ್ ಏಜೆನ್ಸಿ ಜನಾರ್ದನ್ ವಿರುದ್ಧ ಎಫ್ಐಆರ್ ಆಗಿದೆ. ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಆಹಾರ ನಿರೀಕ್ಷಕರ ದಾಳಿ ವೇಳೆ ಅಕ್ರಮವಾಗಿ ಸಿಲಿಂಡರ್ಗಳನ್ನ ದಾಸ್ತಾನು ಮಾಡಿರೋದನ್ನ ಪತ್ತೆ ಹಚ್ಚಲಾಗಿದೆ. ಪರವಾನಗಿ ಇಲ್ಲದೆ 45 ಖಾಸಗಿ ಕಂಪನಿಗಳ ಸಿಲಿಂಡರ್ಗಳನ್ನ ದಾಸ್ತಾನು ಇಟ್ಕೊಂಡಿದ್ರು. ಫುಡ್ ಇನ್ಸ್ಪೆಕ್ಟರ್ ಕೊಟ್ಟಂತ ದೂರಿನ ಅನ್ವಯ ಇದೀಗ ಎಫ್ಐಆರ್ ಆಗಿದೆ. ಒಂದ್ ಕಡೆ ಕಾಳಸಂತೆಯಲ್ಲಿ ಮಾರಾಟ ಮಾಡೋದು, ಆ ದಂಧೆನೂ ಜಾಸ್ತಿ ಆಗಿದೆ. ಅಕ್ರಮವಾಗಿ ರೀಫಿಲ್ಲಿಂಗ್ ಮಾಡೋದು, 3 ಪಟ್ಟು 4 ಪಟ್ಟು ರೇಟ್ ಹೆಚ್ಚಿಗೆ ತಗೊಳ್ಳೋದು. ಇನ್ನೊಂದು ಕಡೆ ನಾವು ಗಮನಿಸ್ತಾ ಇದ್ದೀವಿ, ಏಜೆನ್ಸಿಗಳಿಂದಲೂ ಕೂಡ ಮೋಸ ಮಾಡಲಾಗ್ತಾ ಇದೆ. ಅಂದ್ರೆ ಅಕ್ರಮವಾಗಿ ಗ್ಯಾಸ್ ದಾಸ್ತಾನನ್ನ ಇಟ್ಕೊಂಡು ಕೃತಕ ಅಭಾವ ಸೃಷ್ಟಿ ಮಾಡೋರು ಕೂಡ ಜಾಸ್ತಿ ಆಗ್ತಿದ್ದಾರೆ. ಅಂದ್ರೆ ಇದೇ ಸಂದರ್ಭವನ್ನ ದುರ್ಬಳಕೆ ಮಾಡಿಕೊಳ್ಳೋರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳ ಗಮನಕ್ಕೆ ಬಂದ ತಕ್ಷಣ ಹೋಗ್ತಾ ಇದ್ದಾರೆ, ದಾಳಿ ಮಾಡ್ತಾ ಇದ್ದಾರೆ. ಅಕ್ರಮ ದಾಸ್ತಾನು ಏನ್ ಇಟ್ಕೊಂಡಿದ್ರು ಸಿಲಿಂಡರ್ಗಳನ್ನ ಅದನ್ನ ವಶಕ್ಕೆ ಪಡೆಯುವಂತ ಕೆಲಸ ಆಗ್ತಾ ಇದೆ. ಮತ್ತೆ ಕಾನೂನು ರೀತಿಯಲ್ಲಿ ಕ್ರಮಗಳ ಮುಂದೆ ಏನ್ ಕೈಗೊಳ್ಳಬೇಕು, ಕಂಪ್ಲೇಂಟ್ ಕೊಡೋದು, ಎಫ್ಐಆರ್ ದಾಖಲು ಮಾಡೋದು, ಆ ಪ್ರಕ್ರಿಯೆಗಳನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಸುಮಾರು ಒಂದು 498 kg ಅಕ್ರಮವಾಗಿ ದಾಸ್ತಾನು ಮಾಡಿದ್ರು ಸಿಲಿಂಡರ್ಗಳನ್ನ ಅಂತ ಹೇಳಿ ಬೆಳಕಿಗೆ ಬಂದಿದೆ. ಗ್ಯಾಸ್ ವಿತರಣೆಗೆ ಸಂಬಂಧಿಸಿದ ಯಾವುದೇ ಅಧಿಕೃತ ಡೀಲರ್ಶಿಪ್ ದಾಖಲೆಗಳು ಇವ್ರ ಹತ್ರ ಇರ್ಲಿಲ್ವಂತೆ. ಹಾಗಾದ್ರೆ ಇಲ್ಲೀಗಲ್ ಆಗಿ ಇಷ್ಟು ದಿನ ನಡೆಸ್ಕೊಂಡು ಬರ್ತಾ ಇದ್ರ ಅಂತಾನು ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ. ಅಧಿಕಾರಿಗಳ ಗಮನಕ್ಕೆ ಹೆಂಗ್ ಬಂತು, ಮತ್ತೆ ಇಷ್ಟು ದಿನ ಇಲ್ಲೀಗಲ್ ಆಗಿ ನಡೆಸ್ತಾ ಇದ್ರ ಈ ಏಜೆನ್ಸಿನ? ಶರ್ಮಿತಾ, ಕಳೆದ ಕೆಲವು ದಿನಗಳ ಹಿಂದೆ ಅಧಿಕಾರಿಗಳಿಗೆ ಅಲ್ಲಿ ಕೆಲವರು ಒಂದಿಷ್ಟು ಜನ ಮಾಹಿತಿಯನ್ನ ಕೊಟ್ಟಿದ್ರಂತೆ. ಬಹುಶಃ ಮುಂಚೆನಿಂದಲೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೇಂಟ್ ಹೋಗ್ತಾ ಇತ್ತು. ಬಟ್ ಯಾವಾಗ ಗ್ಯಾಸ್ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋದಕ್ಕೆ ಶುರು ಆಯ್ತು, ಆಗ ಈ ಕಂಪ್ಲೇಂಟ್ ಜಾಸ್ತಿ ಆಯ್ತು. ಸೊ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಜನ ಇರುವಂತಹ ಜಾಗದಲ್ಲಿ ಯಾವುದೇ ರೀತಿಯಾಗಿ ಸುರಕ್ಷತಾ ಕ್ರಮವನ್ನ ಅನುಸರಿಸದೆ ಅಕ್ರಮವಾಗಿ ಆ ಒಂದು ಗ್ಯಾಸ್ ಅನ್ನ ಸ್ಟೋರೇಜ್ ಮಾಡ್ತಾ ಇರೋದು ಕಂಡು ಬರುತ್ತೆ. ಚೊಕ್ಕಸಂದ್ರ ಮುಖ್ಯ ರಸ್ತೆಯಲ್ಲಿ ಈ ವಿನಾಯಕ ಗ್ಯಾಸ್ ಏಜೆನ್ಸಿ ಇರುತ್ತೆ. ಸೊ ಒಂದ್ಸಲ ರೈಡ್ ಮಾಡಿದಾಗ ಫುಡ್ ಇನ್ಸ್ಪೆಕ್ಟರ್ ಜೊತೆಗೆ ಅವ್ರ ಜೊತೆಗೆ ಒಂದಷ್ಟು ಜನ ಅಧಿಕಾರಿಗಳು ಹೋಗಿ ರೈಡ್ ಮಾಡಿದಾಗ ಅವ್ರ ಹತ್ರ ಬೇಕಾದಂತಹ ಬಿಲ್ಗಳಾಗ್ಲಿ ಅಥವಾ ಸುರಕ್ಷತೆಗೆ ಏನೇನ್ ಕ್ರಮ ತಗೊಂಡಿದ್ದಾರೆ ಅದಾಗ್ಲಿ ಅಥವಾ ಅನಿಲ ಸಿಲಿಂಡರ್ಗಳನ್ನ ಅಕ್ರಮವಾಗಿ ಇಟ್ಟಿರೋದು, ಇವೆಲ್ಲವೂ ಕೂಡ ಕ್ಲಿಯರ್ ಆಗಿ ಬೆಳಕಿಗೆ ಬರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ವಿರುದ್ಧ ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡಲಾಗಿದೆ. ಈಗ ಇದೇ ರೀತಿಯಾಗಿ ಬೆಂಗಳೂರಿನ ಅನೇಕ ಕಡೆಯಲ್ಲಿ ಈಗ ರೈಡ್ ಮಾಡ್ತಾ ಇರುವಂತದ್ದು ಅಧಿಕಾರಿಗಳು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ ಈ ಕ್ಷಣದ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ. ಬೆಂಗಳೂರಲ್ಲಿ ಗ್ಯಾಸ್ಗಾಗಿ ಜನ ಕ್ಯೂ ನಿಂತುಕೊಳ್ತಾ ಇದ್ದಾರೆ. ಬೆಳಗ್ಗೆ 7 ಗಂಟೆಯಿಂದ ಗ್ಯಾಸ್ಗೋಸ್ಕರ ಜನ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಶಿವಾಜಿನಗರದ ಗ್ಯಾಸ್ ಏಜೆನ್ಸಿ ಮುಂದೆ ಜನ ಕ್ಯೂ ನಿಂತುಕೊಂಡಿದ್ದಾರೆ. ಖಾಲಿ ಸಿಲಿಂಡರ್ ತಂದಿದ್ದಾರೆ, ತುಂಬಿರುವಂತ ಸಿಲಿಂಡರ್ ಬೇಕು ಅಂತ ಹೇಳಿ ವೇಟ್ ಮಾಡ್ತಾ ಇದ್ದಾರೆ. ಮನೇಲಿ ಗ್ಯಾಸ್ ಇಲ್ಲ, ಕೊಡಿ ಅಂತೇಳಿ ಜನ ಕೇಳ್ತಾ ಇದ್ದಾರೆ. ಶಿವಾಜಿನಗರದ ಗ್ಯಾಸ್ ಏಜೆನ್ಸಿ ಮುಂದೆ ಜನ ಕ್ಯೂ ನಿಂತ್ಕೊಂಡಿದ್ದಾರೆ. ಇನ್ನೊಂದ್ ಕಡೆ ಅಕ್ರಮವಾಗಿ ಗ್ಯಾಸ್ ಏಜೆನ್ಸಿಗಳು ಯಾವ ತರ ಸ್ಟಾಕ್ ಅನ್ನ ಇಟ್ಕೊಳ್ತಾ ಇದಾವೆ, ಕೃತಕ ಅಭಾವ ಸೃಷ್ಟಿ ಮಾಡಿದಾವೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನೊಂದ್ ಕಡೆ ನಿಜವಾಗ್ಲೂ ಮನೇಲಿ ಗ್ಯಾಸ್ ಇಲ್ಲ, ಖಾಲಿ ಆಗಿದೆ, ಈಗ ನಮಗೆ ಬೇಕು ಕೊಡಿ ಅಂತೇಳಿ ಖಾಲಿ ಸಿಲಿಂಡರ್ ಹಿಡ್ಕೊಂಡು ಜನ ಏಜೆನ್ಸಿಗಳ ಮುಂದೆ ಬರ್ತಾ ಇದ್ದಾರೆ. ಯಾಕಂದ್ರೆ ಈಗ ಆನ್ಲೈನ್ ಅಲ್ಲಂತೂ ಕೆಲವ್ರು ಹೇಳ್ತಿರೋದು ಬುಕ್ ಆಗ್ತಾ ಇಲ್ಲ, ಸರ್ವರ್ ಕ್ರ್ಯಾಶ್ ಆಗಿದೆ. ಒಂದೇ ಸತಿ 70%, 80% ಅಷ್ಟು ಜನ ಪ್ಯಾನಿಕ್ಗೆ ಒಳಗಾಗಿ ಬುಕ್ ಮಾಡ್ತಾ ಇದ್ದಾರೆ. ಯಾರ ಹತ್ರ ನಿಜವಾಗ್ಲೂ ಸ್ಟಾಕ್ ಇಲ್ಲ ಮನೆಯಲ್ಲಿ ಅಂಥವ್ರು ಬುಕ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಎಲ್ರಿಗೂ ಕಷ್ಟ ಅಂತ ಹೇಳಿದ್ರು ಜನ ಇದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ನಮಗೂ ಬೇಕು ಅಂತ ಹೇಳಿ ಬುಕ್ ಮಾಡ್ಕೊಳ್ತಾ ಇದ್ದಾರೆ. ಅದರಿಂದಾಗಿ ಸಮಸ್ಯೆ ಆಗ್ತಾ ಇದೆ. ಏನೋ ಚಿಕ್ಕಬಳ್ಳಾಪುರದ ಪೆರೇಸಂದ್ರದಲ್ಲೂ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಗ್ತಾ ಇದೆ. ಸಿಲಿಂಡರ್ ಪಡೆಯೋಕೆ ಸರತಿ ಸಾಲಲ್ಲಿ ನಿಂತ್ಕೊಂಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಪೆರೇಸಂದ್ರ ಗ್ಯಾಸ್ ಏಜೆನ್ಸಿ ಕಚೇರಿ ಮುಂದೆ ಸದ್ಯಕ್ಕೆ ಜನವೋ ಜನ. ಗ್ಯಾಸ್ ಸಿಲಿಂಡರ್ ಸಿಗದೇ ಇರೋದಕ್ಕೆ ಏಜೆನ್ಸಿ ವಿರುದ್ಧ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು ಅರ್ಧ ಕಿಲೋಮೀಟರ್ನಷ್ಟು ಜನ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. 3 ದಿನಗಳಿಂದ ಕೆಲಸ ಕಾರ್ಯ ಬಿಟ್ಟು ಬರೀ ಗ್ಯಾಸ್ ಅಂತ ನಾವು ಬರ್ತಾ ಇದ್ದೀವಿ. ಕಾಯೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಬಂದರೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ, ನಮಗೆ ಗ್ಯಾಸ್ ಸಿಗ್ತಿಲ್ಲ ಅಂತೇಳಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಸುಮಾರು ಅರ್ಧ ಕಿಲೋಮೀಟರ್ನಷ್ಟು ಕ್ಯೂ ನಿಂತ್ಕೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಇದು ಪೆರೇಸಂದ್ರದ ಇವತ್ತಿನ ಪರಿಸ್ಥಿತಿ. ಗ್ಯಾಸ್ ಸಿಲಿಂಡರ್ಗೋಸ್ಕರ ಅಲ್ಲೂ ಹಾಹಾಕಾರ ನಿರ್ಮಾಣವಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಜನ ಸರತಿ ಸಾಲಲ್ಲಿ ಬೆಳಿಗ್ಗೆಯಿಂದನೇ ನಿಂತ್ಕೊಂಡಿದ್ದಾರೆ. 3 ದಿವಸದಿಂದ ನಮ್ಮ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಗ್ಯಾಸ್ಗೋಸ್ಕರ ನಿಂತ್ಕೊಂಡಿದ್ದೀವಿ, ಆದರೆ ಗ್ಯಾಸ್ ಮಾತ್ರ ನಮಗೆ ಸಿಗ್ತಿಲ್ಲ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ.
ಬೆಂಗಳೂರಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಅಭಾವ ತಲೆದೋರಿದೆ. ಸಿಲಿಂಡರ್ ಸಿಗದೆ ಹಲವಾರು ಹೋಟೆಲ್ಗಳಲ್ಲಿ ಪರದಾಟವನ್ನ ಪಡ್ತಾ ಇದ್ದಾರೆ. ಮೊನ್ನೆ ಹೋಟೆಲ್ ಅಸೋಸಿಯೇಷನ್ ಅವರು ಪ್ರೆಸ್ ಮೀಟ್ ಮಾಡಿ ಹೋಟೆಲ್ಗಳಿಗೆ ಒಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ರು. ಕೆಲವೊಂದು ಮೆನುವಿನಲ್ಲಿ ಕಟ್ ಆಫ್ ಮಾಡಿ ಹೋಟೆಲ್ಗಳನ್ನು ಮುಚ್ಚೋಕ್ ಹೋಗಬೇಡಿ ಅಂತೆಲ್ಲ ಒಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ರು. ಬಟ್ ಗ್ಯಾಸ್ ಸಿಗದ ಹಿನ್ನೆಲೆಯಲ್ಲಿ ಏನ್ ಮಾಡೋಕ್ಕಾಗುತ್ತೆ, ಪರದಾಟ ಮುಂದುವರೆದಿದೆ. ಯಶವಂತಪುರದ ಸಾಗರ್ ಹೋಟೆಲ್ನಲ್ಲಿ ಸೌದೆ ಒಲೆ ಮೊರೆ ಹೋಗಲಾಗಿದೆ. ಸಿಲಿಂಡರ್ ಸಿಗದ ಹಿನ್ನೆಲೆಯಲ್ಲಿ ಸೌದೆ ಒಲೆಯಲ್ಲಿ ಅಡುಗೆಯನ್ನ ರೆಡಿ ಮಾಡ್ತಾ ಇದ್ದಾರೆ. ಸಾಗರ್ ಹೋಟೆಲ್ನ ದೃಶ್ಯ ಇದು. ಇಷ್ಟು ದಿನ ಗ್ಯಾಸ್ ಅಲ್ಲಿ ಅಡುಗೆ ಮಾಡ್ತಾ ಇದ್ರು, ಈಗ ಪರ್ಯಾಯ ವ್ಯವಸ್ಥೆ ಅಂತ ಹೇಳಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಹೋಟೆಲ್ಗಳಿಗೆ ಸಂಕಷ್ಟ ಶುರುವಾಗಿದೆ. ಕೆಲವು ಕಡೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಇನ್ನು ಕೆಲವು ಕಡೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ವಸಂತನಗರದ ದಿ ಫುಡ್ ಕಾರ್ನರ್ನಲ್ಲಿ ಗ್ಯಾಸ್ ಸಮಸ್ಯೆ ಇದೆ. ಸಿಲಿಂಡರ್ ಕೊರತೆಯಿಂದ ಹಲವು ಐಟಂಗಳಿಗೆ ಬ್ರೇಕ್ ಅನ್ನ ಹಾಕಲಾಗಿದೆ. ಕಸ್ಟಮರ್ಗಳಿಗೆ ಗ್ಯಾಸ್ ಸಮಸ್ಯೆ ಅಂತ ಹೇಳಿ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ತುಂಬಾ ಕಡೆ ಕೆಲವೊಂದು ಮೆನುವಿನಲ್ಲಿ ಕಟ್ ಆಫ್ ಮಾಡಿದ್ದಾರೆ. ತುಂಬಾ ಗ್ಯಾಸ್ ಯೂಸ್ ಮಾಡಿ ಯಾವೆಲ್ಲ ಐಟಮ್ಗಳನ್ನ ಮಾಡ್ತಾರೆ, ಸದ್ಯಕ್ಕೆ ಅದನ್ನ ಮಾಡ್ತಾ ಇಲ್ಲ. ಅದನ್ನ ಮೆನುವಿನಿಂದ ಕೈ ಬಿಟ್ಟಿದ್ದಾರೆ. ಗ್ರಾಹಕರಿಗೆ ಅದ್ರ ಬಗ್ಗೆ ಅರಿವನ್ನು ಮೂಡಿಸ್ತಾ ಇದ್ದಾರೆ. ಸೊ ಗ್ಯಾಸ್ ಸಮಸ್ಯೆ ಆಗ್ತಿರೋದ್ರಿಂದ ಫುಡ್ ಕಾರ್ನರ್ನಲ್ಲಿ ಕೆಲವೊಂದು ಐಟಮ್ಗಳನ್ನು ಕೈ ಬಿಟ್ಟಿದ್ದಾರೆ. ಮತ್ತೆ ಕಸ್ಟಮರ್ಗಳಿಗೆ ಹೇಳ್ತಾ ಇದ್ದಾರೆ ಏನು ಸಮಸ್ಯೆ ಆಗ್ತಾ ಇದೆ, ನಮ್ಮಲ್ಲಿ ಏನು ಇವತ್ತು ಮೆನು ರೆಡಿ ಇದೆ ಅಂತ ಹೇಳಿ ಗ್ರಾಹಕರಿಗೂ ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ಈಗ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳ್ತಾ ಇದೆ. ಫುಡ್ ಕಾರ್ನರ್ನಲ್ಲಿ ಗ್ಯಾಸ್ ಸಮಸ್ಯೆ ಆಗಿದೆ. ಕೆಲವೊಂದು ಹೋಟೆಲ್ಗಳಲ್ಲಿ ಫೇಮಸ್ ಆಗಿದ್ದಿದ್ದೇ ದೋಸೆ. ಸೊ ಅಲ್ಲಿವಾಗ ದೋಸೆಯನ್ನು ನೀಡೋಕ್ಕಾಗ್ತಿಲ್ಲ, ಕಾರಣ ಗ್ಯಾಸ್ ಜಾಸ್ತಿ ಬೇಕು.